ಹಲೋ ವೆಲ್ಕಮ್ ಬ್ಯಾಕ್ ಟು ಸಿಎಸ್ ಯೂಟ್ಯೂಬ್ ಚಾನಲ್. ಸಿನಿ ಸಂಡಿಯ ಸಿನಿ ಸುದ್ದಿ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಾರ ಮತ್ತು ಕಳೆದ ವಾರ ಯಾವುದೆಲ್ಲ ಸಿನಿಮಾಗಳು ರಿಲೀಸ್ ಆಗಿದ್ದಾವೆ, ಈ ವಾರ ಯಾವುದೆಲ್ಲ ಟ್ರೈಲರ್, ಟೀಸರ್, ಸಾಂಗ್ಸ್ ಅಥವಾ ಏನೆಲ್ಲ ರಿಲೀಸ್ ಆಗಿದೆ, ಅವುಗಳೆಲ್ಲ ಹೇಗಿದ್ದಾವೆ, ಯಾವೆಲ್ಲ ಮೂವಿಗಳು ಅನೌನ್ಸ್ ಆಗಿದ್ದಾವೆ ಮತ್ತು ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಗಾಸಿಪ್ ಓಡ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ಈ ವಾರ ರಿಲೀಸ್ ಆಗಿರುವಂಥ ಸಂಜು ವರ್ಸ್ ಗೀತಾ 2 ಸಿನಿಮಾ ರಿಲೀಸ್ ಆಗಿದೆ. ಮೂವಿ ರಿವ್ಯೂನ ನಾನು ಮೇಲ್ಗಡೆ ಕಾಣ್ತಾ ಇರೋವಂಥ ಒಂದು ಲಿಂಕಲ್ಲಿ ಕೊಟ್ಟಿರ್ತೀನಿ, ಅಲ್ಲೋಗಿ ನೋಡಿ. ಯಾಕೆಂದರೆ ನಾನು ಆಡಿಯೋ ರೆಕಾರ್ಡ್ ಮಾಡ್ತಾ ಇರೋಂಥ ಟೈಮಲ್ಲಿ ಸಿನಿಮಾ ಇನ್ನೂ ರಿಲೀಸ್ ಆಗಿರಲಿಲ್ಲ. ಹಾಗೆ ಮುಂದಿನ ವಾರ ರಿಲೀಸ್ ಆಗ್ತಾ ಇರೋಂಥ ಸಿನಿಮಾಗಳ ಬಗ್ಗೆ ಹೇಳಬೇಕು ಅಂದರೆ, ಮುಂದಿನ ವಾರ ಫಾರೆಸ್ಟ್ ಎನ್ನುವ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಅದರಲ್ಲಿ ಚಿಕ್ಕಣ್ಣ ಮತ್ತು ಅನೀಶ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಟ್ರೈಲರಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ನ ಹುಟ್ಟು ಮಾಡೋ ರೀತಿಯಲ್ಲಿ ಫಾರೆಸ್ಟ್ ಸಿನಿಮಾ ಸ್ಟೋರಿ ಕಾಣಿಸ್ತಾ ಇದೆ. ಒಂದು ನಿಧಿನ ಹೊಡ್ಕೊಂಡು ಹೋಗ್ತಾ ಇರೋಂಥ ಒಂದು ಗ್ಯಾಂಗು, ಅವ್ರ ಮಧ್ಯೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಟ್ರೈಲರಲ್ಲಿ. ಸಿನಿಮಾ ಹೇಗಿರುತ್ತೆ ಅನ್ನೋದನ್ನ ಇದೇ ಜನವರಿ 24ನೇ ತಾರೀಕು ನೋಡಬೇಕಾಗಿದೆ. ಮತ್ತು ಅದೇ ದಿನ ವಿರಾಟ್ ಅವರ ಅಭಿನಯದ ದಿನಕರ್ ತುಗ್ದೀಪ್ ಅವರ ಡೈರೆಕ್ಷನಲ್ಲಿ ಮೂಡಿ ಬಂದಿರುವಂತಹ ರಾಯಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ರಾಯಲ್ ಸಿನಿಮಾದ ಟ್ರೈಲರ್ ಕೂಡ ಮೊನ್ನೆ ಅಷ್ಟೇ ರಿಲೀಸ್ ಆಗಿತ್ತು. ಅದನ್ನು ನೋಡ್ತಾ ಇದ್ರು ಕೂಡ ಒಂದೊಳ್ಳೆ ಸಿನಿಮಾ ಮೂಡ್ ಬಂದಿದೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಸೊ ಇದೇ 24ಕ್ಕೆ ರಾಯಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಾಗೂ ರಿಷಿ ಅವರ ಅಭಿನಯದ ರುದ್ರ ಗರುಡ ಪುರಾಣ ಸಿನಿಮಾ ರಿಲೀಸ್ ಆಗ್ತಾ ಇದೆ. ರಿಷಿ ಅವರು ಇದರಲ್ಲಿ ಪೊಲೀಸ್ ಆಫೀಸರ್ ಆಗಿ ಮಿಂಚಿದ್ದಾರೆ. ಈ ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಒಂದೊಳ್ಳೆ ಎಕ್ಸ್ಪೆಕ್ಟೇಷನ್ನ ಉಂಟು ಮಾಡ್ತಾ ಇದೆ. ಯಾಕಂದ್ರೆ ಅವರ ಕವಲುದಾರಿ ಸಿನಿಮಾ ಹೇಗಿತ್ತು, ಒಂದು ಥ್ರಿಲ್ಲರ್ ಇನ್ವೆಸ್ಟಿಗೇಷನ್ ರೀತಿ, ಅದೇ ರೀತಿ ಕೂಡ ಇದು ಕಾಣಿಸ್ತಾ ಇದೆ. ಟ್ರೈಲರಲ್ಲಿ ಒಂದು ಲೇಯರ್ನ ಸೆಟ್ ಮಾಡಿಬಿಟ್ಬಿಟ್ಟಿದ್ದಾರೆ. ಫಸ್ಟ್ ಏನಾಗುತ್ತೆ, ಅದಾದ್ಮೇಲೆ ಏನಾಗುತ್ತೆ, ಮತ್ತೆ ಫೈನಲ್ ಆಗಿ ಏನಾಗುತ್ತೆ. ಅಂದ್ರೆ ಒಂದು ಕಾಮಿಡಿ ಇರ್ಬೋದು, ಲವ್ ಇರ್ಬೋದು, ಮತ್ತೆ ಆ ಇನ್ವೆಸ್ಟಿಗೇಷನ್ ಥ್ರಿಲ್ ಇರ್ಬೋದು, ಎಲ್ಲದನ್ನು ಒಂದೇ ಒಂದು ಟ್ರೈಲರ್ ಅಲ್ಲೇ ತೋರಿಸಿದರೆ ಟ್ರೈಲರ್ ಕಟ್ಟು ತುಂಬಾ ಚೆನ್ನಾಗಿ ಬಂದಿದೆ. ಅದೇ ರೀತಿ ಮೂವಿ ಕೂಡ ಇರುತ್ತೆ ಅನ್ನೋದು ಕೂಡ ಅನ್ಬೋದು. ಮತ್ತು ಈ ವಾರ 45 ಮೂವಿ ರಿಲೀಸ್ ಡೇಟ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಒಂದು ಕಂಪ್ಲೀಟ್ ಆನಿಮೇಟೆಡ್ ವಿಡಿಯೋನ ಇಟ್ಕೊಂಡು ಶಿವಣ್ಣ ಅವರ ಫೇಸ್ ಮತ್ತು ಕೆಲವೊಂದು ವಿಲನ್ಗಳ ಫೇಸ್ನ ಇಟ್ಕೊಂಡು ಕಂಪ್ಲೀಟ್ ಆನಿಮೇಟೆಡ್ನ ಮೋಷನ್ ವಿಡಿಯೋ ಅಂತ ಮಾಡಿಬಿಟ್ಟಿದ್ದಾರೆ. ಇದೇ ಆಗಸ್ಟ್ 15ಕ್ಕೆ ಈ ಮೂವಿನ ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗೂ ಡಾಲಿ ಧನಂಜಯ್ ಅವರ ನಿರ್ಮಾಣದಲ್ಲಿ ಮೂಡಿ ಬರ್ತಾ ಇರುವಂಥ 4ನೇ ಚಿತ್ರ ವಿದ್ಯಾಪತಿ. ಇದರಲ್ಲಿ ನಾಗಭೂಷಣ್ ಅವರು ಹೀರೋ ಆಗಿ ನಟಿಸ್ತಾ ಇದ್ದಾರೆ. ಅದರಲ್ಲೂ ಒಬ್ಬ ಕರಾಟೆ ಕಿಂಗ್ ಆಗಿ, ಆ ಕರಾಟೆ ಕಿಂಗ್ಗೆ ಕರಾಟೆ ಮಾಸ್ಟರ್ ಆಗಿ ರಂಗಾಯಣ ರಘು ಅವರು ಇದ್ದಾರೆ. ಈ ಸಿನಿಮಾ ಇದೇ ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಾ ಇದೆ. ಈ ಮುಂಚೆ ಏಪ್ರಿಲ್ 10ಕ್ಕೆ ಒಂದು ದೊಡ್ಡ ಕ್ಲಾಶ್ ಆಗುತ್ತೆ ಅನ್ನೋ ರೀತಿಯಲ್ಲಿತ್ತು. ಒಂದು ಪ್ರಭಾಸ್ ಅವರ ರಾಜಾ ಸಾಬ್ ಸಿನಿಮಾ ಕೂಡ ಏಪ್ರಿಲ್ 10ಕ್ಕೆ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದರು. ಮತ್ತು ಯಶ್ ಅವರ ಟಾಕ್ಸಿಕ್ ಸಿನಿಮಾ ಅಂತ ರಿಲೀಸ್ ಡೇಟ್ ಕೂಡ ಇದೇ ಏಪ್ರಿಲ್ 10ಕ್ಕಿತ್ತು. ಆದರೆ ಈ ಕಾರಣಾಂತರಗಳಿಂದ ಎರಡೂ ಸಿನಿಮಾಗಳು ಡೇಟ್ ಪೋಸ್ಟ್ಪೋನ್ ಆಗಿದ್ದಾವೆ. ಸೊ ಈ ಏಪ್ರಿಲ್ 10ಕ್ಕೆ ಈಗ ವಿದ್ಯಾಪತಿ ಬರ್ತಾ ಇದೆ. ಹಾಗೂ ರಜನಿಕಾಂತ್ ಅವರ ಹೊಸ ಮೂವಿ ಅನೌನ್ಸ್ ಆಗಿದೆ, ಅದು ಜೈಲರ್ 2. ನೆಲ್ಸನ್ ಅವರು ಮತ್ತೆ ರಜನಿಕಾಂತ್ ಅವರಿಗೆ ಜೈಲರ್ 2 ಸಿನಿಮಾದ ಮುಖಾಂತರ ಡೈರೆಕ್ಷನ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಜೈಲರ್ 2ನ ಅನೌನ್ಸ್ಮೆಂಟ್ನ ಒಂದು ಪ್ರೋಮೋ ವಿಡಿಯೋ ಮಾಡಿ ಲಾಂಚ್ ಮಾಡಿದ್ದಾರೆ. ಅದೇ ಒಂದು ರೀತಿ ಸಖತ್ ಮಜಾ ಕೊಡ್ತಾ ಇದೆ. ಸಿನಿಮಾ ಕೂಡ ಹಾಗೆ ಇರುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಈಗ ಜೈಲರ್ ಅಷ್ಟು ದೊಡ್ಡ ಹಿಟ್ ಕೊಟ್ಟಿತ್ತು, ಜೈಲರ್ 2 ಮೇಲೂ ಕೂಡ ಈಗ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಮತ್ತು ರಮೇಶ್ ಅರವಿಂದ್ ಅವರ ಹೊಸ ಸಿನಿಮಾ 106ನೇ ಸಿನಿಮಾ ದೈಜಿ ಸಿನಿಮಾದ ಮುಹೂರ್ತ ಮೊನ್ನೆ ಅಷ್ಟೇ ಬೆಂಗಳೂರಿನಲ್ಲಿ ನಡೀತು. ಸೊ ಈ ಸಿನಿಮಾ 2025 ಕೊನೆಯಲ್ಲಿ ಅಥವಾ 2026ರಲ್ಲಿ ರಿಲೀಸ್ ಆಗುವಂಥ ಚಾನ್ಸಸ್ ಇದೆ. ಈಗ ಆಲ್ರೆಡಿ ರಮೇಶ್ ಅರವಿಂದ್ ಅವರ ಲೈನಪ್ ಅಲ್ಲಿ ನಮ್ಮ ಗಣೇಶ್ ಅವ್ರ ಜೊತೆ ಮಾಡ್ತಾ ಇರುವಂಥ ಯುವರ್ ಸಿನ್ಸಿಯರ್ಲಿ ರಾಮ್ ಸಿನಿಮಾ ಕೂಡ ಇರೋದ್ರಿಂದ ಇದು 2026ಕ್ಕೆ ಬರುವಂಥ ಚಾನ್ಸಸ್ ಇದೆ. ಹಾಗೂ ಇದೇ ವಾರ ಪುಷ್ಪ 2ನ ಮತ್ತೊಂದು ವರ್ಷನ್ನ ರಿಲೀಸ್ ಮಾಡಿದ್ರು. ಅಂದರೆ ರೀಲೋಡೆಡ್ ವರ್ಷನ್ ಅಂತ ಹೇಳಿ 20 ನಿಮಿಷ ಕಟ್ಟಾಗಿರೋಂಥ ಸೀನ್ಸ್ನೆಲ್ಲಾನು ಮತ್ತೆ ಆ್ಯಡ್ ಮಾಡಿ ಮೂವಿನ ರಿಲೀಸ್ ಮಾಡಿದ್ರು. ನಾವೆಲ್ಲ ಅನ್ಕೊತಾ ಇದ್ವು ಪುಷ್ಪ ಮೂವಿ ನೋಡಿದಾಗ, ನೀರಲ್ಲಿ ಬಿದ್ದವನು ಮೇಲೆ ಕೇಳಲೇ ಇಲ್ಲ, ಎಲ್ಲಾಯಿತು, ಅಲ್ಲಿಂದ ಏನು ಬರಲೇ ಇಲ್ವಲ್ಲ ಅನ್ನೋ ಒಂದು ಏನು ಸೀಕ್ವೆನ್ಸ್ ಇತ್ತು, ಅದನ್ನ ಈ 20 ನಿಮಿಷದಲ್ಲಿ ಇರುವಂಥ ವಿಡಿಯೋನ ಇಟ್ಟು ಪುಷ್ಪ 2 ರೀಲೋಡೆಡ್ ಅನ್ನೋಂಥ ಮೂವಿನ ಮತ್ತೆ ಈಗ ಎಲ್ಲ ಕಡೆ ರಿಲೀಸ್ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಸಿನಿಮಾದಲ್ಲಂತೂ 3 ಗಂಟೆಗಿಂತ ಜಾಸ್ತಿ ಇದೆ. ಈ 20 ನಿಮಿಷನ ಆ್ಯಡ್ ಮಾಡಿದ್ರೆ ಇನ್ನೂ ದೊಡ್ಡ ಆಗುತ್ತೆ. OTT ಬಂದಾಗ ಇದು ಕ್ಲಿಯರ್ ಆಗಿ ಗೊತ್ತಾಗ್ಬೋದು ಎಲ್ಲ ಇರುತ್ತಾ ಇರಲ್ವ ಅನ್ನೋದು. ಸೊ ಈಗ ಯಾರ್ಯಾರು ಈ ಸಿನಿಮಾದ ಪುಷ್ಪ ರೀಲೋಡೆಡ್ನ ನೋಡೋಕ್ಕೆ ಎಕ್ಸೈಟ್ ಆಗಿದ್ದಾರೆ ಅನ್ನೋದರ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೀವೆಲ್ಲರೂ ಕಾಯ್ತಾ ಇರೋವಂಥ ವಿಷಯ, ಧೂಮ್ 4ಗೆ ರಣಬೀರ್ ಕಪೂರ್ ಅವರು ಫೈನಲ್ ಆಗಿದ್ದಾರೆ ಹೀರೋ ಆಗಿ. ಹಾಗೂ ಈಗ ಧೂಮ್ 4ನ 2026ಕ್ಕೆ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ ಸಿನಿಮಾ ತಂಡ ಧೂಮ್ 4ನ ವಿಲನ್ ಆಗಿ ಸೌತ್ ಇಂಡಿಯನ್ ಆ್ಯಕ್ಟರ್ಸ್ನ ಹುಡುಕ್ತಾ ಇದ್ದಾರೆ. ನನ್ನ ಪ್ರಕಾರ ಸೌತ್ ಇಂಡಿಯಾದಲ್ಲಿ ಅವರು ಹುಡುಕುವಂಥ ಕೆಲವು ನಟರಲ್ಲಿ ಸುದೀಪ್ ಕೂಡ ಒಬ್ಬರು. ಸೊ ಸುದೀಪ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರೋದು ನಮಗೆಲ್ರಿಗೂ ಗೊತ್ತು.
ಹಿಂದಿಯಲ್ಲಿ ಸುಮಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಕೆಲವೊಂದು ಸಿನಿಮಾಗಳಲ್ಲಿ ವಿಲನ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಸೊ ಧೂಮ್ 4 ಅವರು ವಿಲನ್ ಆಗಿ ಕಾಣಿಸ್ಬೋದು. ಬಟ್ ಈ ಬಾಲಿವುಡ್ ಅವರು ಈಗ ಹೆಚ್ಚು ಆಸಕ್ತಿ ತೋರಿಸ್ತಾ ಇರೋದು ತೆಲುಗು ಇಂಡಸ್ಟ್ರಿಯಲ್ಲಿ. ಸೊ ಅಲ್ಲಿಂದ ಯಾರನ್ನಾದ್ರೂ ಸಹ ಆಯ್ಕೆ ಮಾಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಅಲ್ಲಿ ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ನು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಆದರೆ ಅದು ಸುದೀಪ್ ಅವರೇ ಆಗಿರ್ತಾರೆ ಅನ್ನೋದು ನನ್ನ ಒಪಿನಿಯನು. ಸೊ ನೀವೇನಂತೀರಾ? ಸುದೀಪ್ ಅವರು ಧೂಮ್ 4ನ ವಿಲನ್ ಆಗಿ ಕಾಣಿಸ್ಕೊಂತಾರ? ಕಾದ್ ನೋಡೋಣ ಅಂತ. ಮತ್ತೊಂದು ಸಿನಿಮಾ ಗಣ ಎಂಬ ಸಿನಿಮಾ ಇದೆ. ಜನವರಿ 31ಕ್ಕೆ ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ನಮ್ಮ ಪ್ರಜ್ವಲ್ ದೇವರಾಜ್ ಅವರು ಹೀರೋ ಆಗಿ ಅಭಿನಯಿಸಿದ್ದಾರೆ. ಹರಿಪ್ರಸಾದ್ ಜಕ್ಕಾ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾ ಯಾವಾಗಲೂ ಬಿಡುಗಡೆ ಆಗಬೇಕಿತ್ತು ಅಂದ್ಕೊಂಡಿದ್ದೀನಿ, ಯಾಕಂದ್ರೆ ಇದು ಸುಮಾರು ವರ್ಷಗಳಿಂದ ನಡೀತಾ ಇರುವಂಥ ಟಾಕು. ಇದೊಂದು ಆಕ್ಷನ್ ಥ್ರಿಲ್ಲರ್ ಆಗಿರುತ್ತೆ. ಇದಕ್ಕೆ ಸದ್ಯಕ್ಕೆ ಇನ್ನೂ ಯಾವುದೇ ರೀತಿಯ ಪ್ರಮೋಷನ್ ಆಗಲಿ ಏನೂ ಕೂಡ ಮಾಡಿಲ್ಲ ಸಿನಿಮಾ ತಂಡ. ಕಾದ್ ನೋಡೋಣ ಮುಂದೆ ಯಾವ ರೀತಿ ಪ್ರಮೋಷನ್ ಮಾಡ್ತಾರೆ. ಬಟ್ ಇದೊಂದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದರೆ ಜಾನ್ 31ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮತ್ತೊಂದು ಕನ್ನಡ ಇಂಡಸ್ಟ್ರಿಗೆ ಬೇಜಾರಿನ ಸಂಗತಿ ಅಂದ್ರೆ ಸರಿಗಮಪ ವಿಜಯ್ ಅವರು ನಮ್ಮನ್ನೆಲ್ಲ ಆಗಲಿ ಹೋಗಿರುವಂಥದ್ದು. ಇವರು ಬೆಂಗಳೂರಿನಲ್ಲಿ ಹುಟ್ಟಿ ನಾಟಕಗಳಲ್ಲಿ ಕೆಲಸ ಮಾಡಿ ಸಿನಿಮಾ ಲೋಕಕ್ಕೆ ಬಂದು ಸಿನಿಮಾದಲ್ಲಿ ಹಲವಾರು ಸಿನಿಮಾಗಳಲ್ಲಿ ಹಾಸ್ಯ ನಟನಾಗಿ ಕಾಲ ಕಳೆದು ಮತ್ತು ನೂರಾರು ಸಿನಿಮಾಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ ಸಹ ಕೆಲಸ ಮಾಡಿದ್ದಾರೆ. ತೆಲುಗು ವಿಜ್ಞಾನ ಸಮಿತಿಯಿಂದ ಇವರಿಗೆ ಶ್ರೀಕೃಷ್ಣ ದೇವರಾಯ ಪುರಸ್ಕಾರ ಸಿಕ್ಕಿತ್ತು, ರಾಜ್ಯೋತ್ಸವ ಪ್ರಶಸ್ತಿಗಳೆಲ್ಲ ಸಿಕ್ಕಿದ್ದು. ಸೊ ಇಂಥ ಒಬ್ಬ ನಟ ನಮ್ಮಿಂದ ಈಗ ಅಗಲಿದ್ದಾರೆ. ಅದೊಂದು ಬೇಜಾರಿ ಸಂಗತಿ ಇದೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಮತ್ತೊಮ್ಮೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್. Yes.